ಮಿಡಲ್ ಈಸ್ಟ್ನಲ್ಲಿ ಇನ್ನೊಂದು ಯುದ್ಧ ಸ್ಟಾರ್ಟ್ ಆಗಿದೆ. ಇಸ್ರಾಯೇಲ್ ಇರಾನ್ ಮೇಲೆ ಮ್ಯಾಸಿವ್ ಅಟ್ಯಾಕ್ ಅನ್ನು ಕಂಡಕ್ಟ್ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ, ಯುರೇನಿಯಂ ಸ್ಟೋರೇಜ್, ಕ್ಯಾಪಿಟಲ್ ತೆಹರಾನ್ ಮತ್ತೆ ಇದೇ ತರದ ಬೇರೆ ಬೇರೆ ಆರ್ಮಿ ಬೇಸ್ಗಳ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡಿದೆ. ಭಾರತ ಯಾವ ರೀತಿ ಪಾಕಿಸ್ತಾನದ ಮೇಲೆ ಮಧ್ಯರಾತ್ರಿ ಆಪರೇಷನ್ ಸಿಂಧೂರ್ ನಡೆಸಿತ್ತು, ಅದೇ ತರ ಈಗ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಇಸ್ರಾಯೇಲ್ ಇರಾನಿಗೆ ನುಗ್ಗಿ ಅಲ್ಲಿರೋ ಏರ್ ಬೇಸ್ ಗಳನ್ನ, ಯುರೇನಿಯಂ ಸ್ಟೋರೇಜ್ ಗಳನ್ನ, ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನೆಲ್ಲ ಮಿಸೈಲ್ ಗಳಿಂದ ಹೊಡೆದು ಎಲ್ಲ ಧ್ವಂಸ ಮಾಡಿ ಹಾಕಿದೆ. ಈ ಒಂದು ಸ್ಟ್ರೈಕಿಗೆ ಇಸ್ರಾಯೇಲ್ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರಿಟ್ಟಿದೆ. ಈ ಒಂದು ಏರ್ ಸ್ಟ್ರೈಕ್ ಇಲ್ಲಿಗೆ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗಿ ನಡೀತಾ ಇರುತ್ತಂತೆ. ಈ ಒಂದು ಏರ್ ಸ್ಟ್ರೈಕ್ ನ ತೀವ್ರತೆ ಎಷ್ಟಿತ್ತಂದ್ರೆ ಇವನ್ ಅಮೆರಿಕ ಸಹ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಇರಾನ್ ಯಾವುದೇ ಅಮೆರಿಕದ ಏರ್ ಬೇಸ್ಗಳಿಗೆ ಅಟ್ಯಾಕ್ ಮಾಡಬಾರ್ದು, ಯಾಕಂದ್ರೆ ಈ ಒಂದು ಅಟ್ಯಾಕ್ ನಲ್ಲಿ ಅಮೆರಿಕದ ಯಾವುದೇ ಸಪೋರ್ಟ್ ಇಲ್ಲ, ಇದು ಕಂಪ್ಲೀಟ್ ಆಗಿ ಇಸ್ರೇಲ್ ಮಾಡಿರೋ ಅಟ್ಯಾಕ್ ಅಂತ ಹೇಳಿದೆ. ಹಮಾಸ್ ಮತ್ತೆ ಹಿಜ್ಬುಲ್ಲಾ ಜೊತೆ ಇಸ್ರಾಯೇಲ್ ಯುದ್ಧ ನಡೀತಾನೆ ಇದೆ. ಈಗ ಸಡನ್ ಆಗಿ ಇರಾನ್ ಜೊತೆ ಸಹ ಈ ಒಂದು ಯುದ್ಧಕ್ಕೆ ಇಸ್ರೇಲ್ ಯಾಕೆ ಇಳಿತು, ಈ ಒಂದು ಅಟ್ಯಾಕಿಗೆ ರಿಟಾಲಿಯೇಷನ್ ಆಗಿ ಇರಾನ್ ಏನ್ ಮಾಡಿದೆ, ಇವೆಲ್ಲವನ್ನು ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. Today marks the beginning of the third phase. Israel's attack was bold, more precise. ಇವತ್ತು ಬೆಳಿಗ್ಗೆ ಇಸ್ರಾಯೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ, ಇಸ್ರಾಯೇಲ್ ಇರಾನ್ ಮೇಲೆ ಒಂದು ಬಹಳ ಮುಖ್ಯವಾದ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ, ಇಸ್ರಾಯೇಲ್ನ ಉಳಿವಿಗಾಗಿ ಈ ಒಂದು ಅಟ್ಯಾಕ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಮತ್ತೆ ಇದು ಕಂಟಿನ್ಯೂ ಆಗಿ ನಡೀತಾ ಇರುತ್ತಂತೆ. Israel launched Operation Rising Lion, a targeted military operation to roll back the Iranian threat to Israel's very survival. This operation will continue for as many days as it takes to remove this. ಇಸ್ರಾಯೇಲ್ ಈ ಇರಾನ್ ಮೇಲೆ ಯಾಕೆ ಅಟ್ಯಾಕ್ ನಡೆಸುತ್ತಂದ್ರೆ ಇಸ್ರಾಯೇಲ್ನ ವೈರಿಗಳು ಯಾರೆಲ್ಲ ಅಂತ ನಾವು ಮೊದಲು ನೋಡ್ಬೇಕಾಗತ್ತೆ. ನಾರ್ಮಲ್ ಆಗಿ ಇಸ್ರಾಯೇಲ್ಗೆ ಅಟ್ಯಾಕ್ ಮಾಡೋದು ಯಾರೆಲ್ಲ ಅಂದ್ರೆ ಒಂದು ಹಮಾಸ್ ಉಗ್ರ ಸಂಘಟನೆ, ಮತ್ತೊಂದು ಹಿಜ್ಬುಲ್ಲಾ ಅಂತ ಇನ್ನೊಂದು ಸಂಘಟನೆ. ಈ ಎರಡೂ ಸಂಘಟನೆಗಳಿಗೆ ಅಮ್ಯುನಿಷನ್ ಎಲ್ಲ ಕೊಟ್ಟು ಇಸ್ರಾಯೇಲ್ ಮೇಲೆ ಎತ್ತಿ ಕಟ್ತಾ ಇರೋದೇ ಇರಾನ್. ಯಾಕಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಬಾರ್ಡರ್ ಒಟ್ಟಿಗೆ ಇಲ್ಲ, ತುಂಬಾ ದೂರದಲ್ಲಿದೆ ಎರಡೂ ದೇಶ. ಆದ್ರಿಂದ ಇಸ್ರೇಲ್ ಪಕ್ಕದಲ್ಲಿರೋ ಈ ಮಿಲಿಟೆಂಟ್ ಸಂಘಟನೆಗಳಿಗೆ ಸಪೋರ್ಟ್ ಅನ್ನ, ಅಮ್ಯುನಿಷನ್ ಗಳನ್ನೆಲ್ಲ ಕೊಟ್ಟು ಇರಾನ್ ಇಂಡೈರೆಕ್ಟ್ ಆಗಿ ಇಸ್ರೇಲ್ ಜೊತೆ ಯುದ್ಧ ನಡೆಸುತ್ತೆ. ಈ ಹಮಾಸ್, ಹಿಜ್ಬುಲ್ಲಾ ಇವು ಜೊತೆ ಎಲ್ಲ ಹೇಗೋ ಇಸ್ರೇಲ್ ಯುದ್ಧ ಮಾಡ್ತಾನೆ ಇರುತ್ತೆ. ಆದ್ರೆ ಇಸ್ರೇಲ್ಗೆ ಬಿಗ್ಗೆಸ್ಟ್ ಥ್ರೆಟ್ ಯಾವ್ದಂದ್ರೆ ಈಗ ಇರಾನ್ ನಡೆಸ್ತಾ ಇರೋ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್. ಇರಾನ್ ಕಳೆದ 40-50 ವರ್ಷದಿಂದ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡೋಕೆ ಪ್ರಯತ್ನ ಪಡ್ತಾನೇ ಇದೆ. ಆದರೆ ಈ ಇಸ್ರೇಲ್ ಅದಕ್ಕೆಲ್ಲದಕ್ಕೂ ತಡೆ ಒಡ್ತಾ ಇದೆ. ಈ ಡಿಫೆನ್ಸ್ ಎಕ್ಸ್ಪರ್ಟ್ಗಳೆಲ್ಲ ಹೇಳೋ ಪ್ರಕಾರ ಇರಾನ್ ಆಲ್ಮೋಸ್ಟ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡೋದ್ರಲ್ಲಿ ತುಂಬಾ ಹತ್ತಿರದಲ್ಲಿದೆಯಂತೆ. ಈ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ನಡೆಸೋಕೆ ಬೇಕಾಗಿರೋ ಯುರೇನಿಯಂ, ಅದಕ್ಕೆ ಬೇಕಾಗಿರೋ ಸೈಂಟಿಸ್ಟ್ಗಳನ್ನೆಲ್ಲ ಪದೇ ಈ ಇರಾನ್ ಒಟ್ಟಾಕಿ ಎಲ್ಲ ರೆಡಿ ಮಾಡಿರುತ್ತೆ. ಅದೇ ಟೈಮಿಗೆ ಈ ಇಸ್ರೇಲ್ ಅಟ್ಯಾಕ್ ಮಾಡಿ ಅದನ್ನೆಲ್ಲ ಧ್ವಂಸ ಮಾಡಿಬಿಡುತ್ತೆ. ಈ ಸಲ ಸಹ ಇರಾನ್ ಆಲ್ಮೋಸ್ಟ್ ಈ ನ್ಯೂಕ್ಲಿಯರ್ ಟೆಸ್ಟ್ಗೆ ರೆಡಿ ಆಗಿದೆ. ಇದನ್ನ ಕ್ಯಾನ್ಸಲ್ ಮಾಡೋ ಉದ್ದೇಶದಿಂದ ರೀಸೆಂಟ್ ಆಗಿ ಅಮೆರಿಕ ಮತ್ತೆ ಇರಾನ್ ಒಂದು ಮಾತುಕತೆ ನಡೆಸಲಾಗಿತ್ತು ಒಂದು 2-3 ದಿನದ ಮುಂಚೆ. ಆದರೆ ಅಮೆರಿಕದ ಈ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡೋ ಕಂಡೀಷನ್ಗೆ ಇರಾನ್ ಒಪ್ಪೋದಿಲ್ಲ. ನೀವು ಏನೇ ಹೇಳಿದ್ರು ನಮ್ಗೆ ನ್ಯೂಕ್ಲಿಯರ್ ಬಾಂಬೆ ಇಂಪಾರ್ಟೆಂಟ್, ಅದನ್ನ ನಾವು ಟೆಸ್ಟ್ ಮಾಡಿಯೇ ಮಾಡ್ತೇವೆ ಅಂತ ಅಮೆರಿಕದ ಒಂದು ಪ್ರಪೋಸಲ್ ಅನ್ನ ಡಿಕ್ಲೈನ್ ಮಾಡುತ್ತೆ. ಇದಾಗಿ 24 ಗಂಟೆನೂ ಕಳೆದಿಲ್ಲ, ಇಸ್ರೇಲ್ ಸಡನ್ ಆಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಎಲ್ಲ ಧ್ವಂಸ ಮಾಡಿ ಹಾಕಿದೆ. ಅಲ್ಲಿನ ಆರ್ಮಿ ಚೀಫ್ ಮತ್ತೆ ಆ ಸೈಂಟಿಸ್ಟ್ಗಳನ್ನ, ಯುರೇನಿಯಂ ಸ್ಟೋರೇಜ್ಗಳನ್ನ ಎಲ್ಲ ಧ್ವಂಸ ಮಾಡಿ ಹಾಕಿದೆ. ಈ ಒಂದು ಅಟ್ಯಾಕ್ ಯಾವ ಲೆವೆಲಿಗೆ ಅಂದ್ರೆ ನಮ್ಮ ಮೊನ್ನೆ ನಡೆದ ಈ ಆಪರೇಷನ್ ಸಿಂಧೂರ್ಗೆ ಕಂಪೇರ್ ಮಾಡಿದ್ರೆ ಎಲ್ಲಾದ್ರೂ ಭಾರತ ಸಡನ್ ಆಗಿ ಆಸಿಮ್ ಮುನೀರ್ ಪಾಕಿಸ್ತಾನದ ಈಗಿನ ಫೀಲ್ಡ್ ಮಾರ್ಷಲ್ ಅನ್ನೇ ಹೊಡೆದು ಸಾಯಿಸಿದ್ರೆ ಯಾವ ಲೆವೆಲಿಗೆ ಇರ್ತಿತ್ತು, ಆ ಲೆವೆಲಿಗೆ ಈಗ ಸಡನ್ ಆಗಿ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಇರಾನ್ ಮೇಲೆ. ಇಸ್ರೇಲ್ ಬಿಟ್ಟ ಮಿಸೈಲ್ಗಳನ್ನ ಈ ಇರಾನ್ನ ಡಿಫೆನ್ಸ್ಗೆ ಇಂಟರ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಭಾರತದಲ್ಲಿರೋ S-400ನ 1 ಜನರೇಷನ್ ಹಿಂದಿನ ಟೆಕ್ನಾಲಜಿ, ಆದರೆ ಇಸ್ರೇಲ್ನ ಯಾವುದೇ ಮಿಸೈಲ್ ಅನ್ನ ಅದು ಇಂಟರ್ಸೆಪ್ಟ್ ಮಾಡಲಿಲ್ಲ, ಎಲ್ಲದೂ ಟಾರ್ಗೆಟಿಗೆ ಹೋಗಿ ಹೊಡೆದಿದೆ. ಇದು ಇರಾನ್ ಮೇಲೆ ಕಳೆದ 20-30 ವರ್ಷಗಳಿಂದ ಆಗಿರೋ ಅತಿ ದೊಡ್ಡ ಅಟ್ಯಾಕ್ ಅಂತೆ. ಇದೇ ಕಾರಣಕ್ಕೆ ಇರಾನ್ ಸಹ ಈಗೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸಡನ್ ಆಗಿ 100-150 ಡ್ರೋನ್ಗಳನ್ನ ಇಸ್ರೇಲ್ ಮೇಲೆ ಹಾರಿಸಿಬಿಟ್ಟಿದೆ. ಆದರೆ ಇಸ್ರಾಯೇಲ್ ಈ ಒಂದು ಅಟ್ಯಾಕ್ ಫೇಲ್ ಆಗಿದೆ, ಎಲ್ಲ ಡ್ರೋನ್ಗಳನ್ನ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇಂಟರ್ಸೆಪ್ಟ್ ಮಾಡಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಈ ಮಿಡಲ್ ಈಸ್ಟ್ ನಲ್ಲಿ ಇತ್ತೀಚೆಗೆ ನಡೆದ ಅತಿ ದೊಡ್ಡ ವಾರ್ಗಳಲ್ಲಿ ಈಗ ಒಂದು ನಡೆಯೋ ಸಾಧ್ಯತೆ ಇದೆಯಂತೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ. ಈ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ನಡೆದ್ರೆ ಭಾರತ ಯಾವ ದೇಶಕ್ಕೆ ಸಪೋರ್ಟ್ ಮಾಡಬಹುದು, ಮತ್ತೆ ಭಾರತಕ್ಕೆ ಏನೆಲ್ಲ ಚಾಲೆಂಜಸ್ ಇದೆ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.